ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ತುಂಬ ದಿವಸದ ನಂತರ ನಾನು ಈ ಥರ ರೋಡ್ ಮೇಲೆ ಶೂಟ್ ಮಾಡ್ತಾಯಿದ್ದೀನಿ ವೀಡಿಯೋನ. ನಾನು ಇವತ್ತು ಆ್ಯಕ್ಚುಲಿ ನೆನೆ ಹೇಳಿರೋ ವೀಡಿಯೋದಲ್ಲಿ ನಾನು ಇವತ್ತು ಯಾವುದೇ ವೀಡಿಯೋ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ ನನಗೇ. ಅದಕ್ಕೆ ತರಕಾರಿ ತರಕ್ಕೆ ಹೋಗ್ತಾಯಿದ್ದೀನಿ, ಹಾಗೆ ವೀಡಿಯೋನು ಶೂಟ್ ಮಾಡ್ತಾಯಿದ್ದೀನಿ. ಒಂಥರ ಏನೋ ಮಿಸ್ಸಿಂಗು. ಇವತ್ತು ವೀಡಿಯೋನೇ ಮಾಡಿಲ್ಲ ನಾನು, ಅದಕ್ಕೆ ಏನೋ ಒಂಥರ, ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿಬಿಡೆ. ಹೆಂಗೂ ತರಕಾರಿ ತರಕ್ಕೆ ಹೋಗ್ತಾಯಿದ್ನಲ್ಲ, ಹಂಗೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೋಗ್ತಾಯಿದ್ದೀವಿ ತರಕಾರಿ ತರಕ್ಕೆ. ಇವಾಗ ಸಾರಿ ಹೇಳಿದೆ, ಒಂದು 2 ನಿಮಿಷದಲ್ಲಿ ತರಕಾರಿ ಅಂತ. ಯಪ್ಪ, ನಡ್ಕೊಂಡು ಮಾತಾಡೋಕ್ಕಾಗ್ತಾಯಿಲ್ಲ ನನಗೆ. ಫುಲ್ ಎಲ್ಲ ಕ್ಲೋಸ್ ಇದೆ, ಸಂಡೇ ಎಲ್ಲ ರೆಸ್ಟ್ ಮಾಡ್ತಾ ಇರ್ತಾರೆ. ಇವತ್ತು ರೆಡಿ ಮಾಡ್ಕೊಂಡ್ರೇ ಇನ್ನು ನಾಳೆಯಿಂದ ನನಗೂ ಟೈಮ್ ಟು ಟೈಮ್ ಇವತ್ತು ಈವ್ನಿಂಗು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಮತ್ತು ನಾಳೆ ಬೆಳಗ್ಗೆ ಲಂಚಿಗೆ ಮತ್ತು ನಾಷ್ಟಕ್ಕಾಗುತ್ತೆ. ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಆಟೋ ಅಂಕಲು ನಾನೇ ಬರ್ತೀನೇನೋ ಅಂತ ವೇಟ್ ಮಾಡ್ತಾಯಿದ್ದಾರೆ. ಬಟ್ ನಾವು ನಡ್ಕೊಂಡು ಹೋಗಿ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಈ ಕಡೆ ಬರ್ತೀನಿ. ಸೊ ಬಾಯ್. ತರಕಾರಿ ತೊಗೊಳ್ಳುವಾಗ ಸಿಗ್ತೀನಿ. ರೋಡ್ ಮೇಲೆ ತುಂಬಾ ಮಾತಾಡಬಾರ್ದು, ಹುಚ್ಚಿ ಅಂತ ಅಂದ್ಕೊಂಡ್ಬಿಡ್ತಾರೆ ಆಮೇಲೆ ಅಷ್ಟೇ. ಅದಕ್ಕೆ ಬಾಯ್. ತರಕಾರಿ ತೊಗೊಳ್ಳುವಾಗ ಸಿಗ್ತೀನಿ, ಇಲ್ಲ ಮನೆಗೆ ಬಂದು ಸಿಗ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಸೋಮವಾರ ಆ್ಯಸ್ ಇಟ್ ಈಸ್ ಮತ್ತೆ ಹೇಗೆ ಶುರು ಆಗುತ್ತೋ ಡೈಲಿ ಅದೇ ಥರ ಮತ್ತೆ ನಂದು ಶುರು ಆಗಿದೆ. ಮತ್ತೆ ಮಂಡೇ ಮತ್ತೆ ಕೆಲ್ಸಕ್ಕೆ ಹೋಗಬೇಕು, ಮತ್ತೆ ಸ್ಯಾಟರ್ಡೇವರೆಗೂ ಕೆಲ್ಸಕ್ಕೆ ಹೋಗಬೇಕು. ನೋಡಿ, ನಾನು ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹ್ಯಾಪಿ ಮಂಡೇ, ಗುಡ್ ಮಾರ್ನಿಂಗ್. ನಾನು ನಿನ್ನೆ ಈವ್ನಿಂಗೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ವೀಡಿಯೋನ, ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಚೇರ್ ತರಲೇಬೇಕು, ಚೇರ್ ತರದಿದ್ರೆ ಆಗಲ್ಲ, ಎಟ್ಕಲ್ಲ. ಸೊ ತರ್ತೀನಿ.
ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ನಾನು. ಪೂಜೆ ಆಯಿತು, ನಾನು ಊಟ ಮಾಡ್ತಾಯಿದ್ದೀನಿ. ಇವತ್ತು ಹೆವಿ ಬ್ರೇಕ್ಫಾಸ್ಟು, ತೊಂಡೆಕಾಯಿ ಪಲ್ಯ ಮತ್ತು ಚಪಾತಿ. ತೊಂಡೆಕಾಯಿ ಪಲ್ಯ ಇವತ್ತು ನಾನೇನು ಮಾಡಿದ್ದೀನಿ ಅಂತಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಆಮೇಲೆ ಪಲ್ಯ ಮಾಡಿದ್ದೀನಿ, ಹೇಗಾಗುತ್ತೋ ಅಂತ. ಚೆನ್ನಾಗಾಗಿದೆ. ಅಂದರೆ ಅಷ್ಟೇನು ಬೆಸ್ಟ್ ಇಲ್ಲ, ಓಕೆ. ನಂಗೆ ಪಲ್ಯ ಎಲ್ಲ ಇಷ್ಟ ಆಗಲ್ಲ. ತಿಂಡಿ ತಿಂದ್ಬಿಟ್ಟು ಸಿಗ್ತೀನಿ, ಬಾಯ್. ಹಾಯ್, ಗುಡ್ ಈವ್ನಿಂಗ್. ಇದು ಏನು ಗೊತ್ತಾ, ಇದು ಮಂಡೇ ಈವ್ನಿಂಗ್ ವ್ಲಾಗು. ಈರುಳ್ಳಿ ಕಟ್ ಮಾಡೋದು, ಕೊತ್ತಂಬರಿ ಕಟ್ ಮಾಡೋದು, ಆಮೇಲೆ ಎಲ್ಲ ಏನು ಮಾಡಿದೆ ಅಂತಂದರೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದ್ನ, ಸ್ವಲ್ಪ ಜೀರಿಗೆ ಹಾಕಿದ್ನ. ಇಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗೇ ನಡೀತಾ ಇತ್ತು. ಇನ್ನು ಮುಂದೆ ಎಡವಟ್ಟು ಮಾಡಿದೆ, ಏನು ಮಾಡಿದೆ ಅಂತ ನೋಡಿ ಇವಾಗ. ಆಮೇಲೆ ಇಲ್ಲಿವರೆಗೂ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಮಾಡ್ತೀವಲ್ವ, ಅದೇ ಥರ ಅಕ್ಕಿ ರೊಟ್ಟಿನೂ ನಾನು ಅದೇ ಥರ ಮಾಡ್ತೀನಿ ಯಾವಾಗಲೂ. ಈ ಸಾರಿ ಏನು ಗೊತ್ತಾ, ಎಲ್ಲರೂ ಹೇಳ್ತಾರೆ ಅಂದರೆ ಹಂಚಲ್ಲೇ ತಟ್ಬೋದು ಅಂತ ಹೇಳಿದ್ರು. ಸರಿ, ನಾನು ಇವತ್ತು ಟ್ರೈ ಮಾಡೋಕ್ಕೆ ಹೋಗಿ ನೋಡೋಣ ಅಂತ ನೋಡಿದೆ. ಇನ್ನೊಂದು ಸಾರಿ ಅಕ್ಕಿ ರೊಟ್ಟಿ ಯಾರಾದರೂ ಮಾಡ್ತಾಯಿದ್ರೆ ಮಾಡಬಾರ್ದು ಅಂತ ಅನಿಸ್ಬೇಕು, ಆ ಥರ ಮಾಡಿದ್ದೀನಿ ನೋಡಿ. ಯಾರು ಪ್ಲೀಸ್ ಬೈಬೇಡಿ. ಅದನ್ನು ಅಕ್ಕಿ ರೊಟ್ಟಿ ಅಂತಲೇ ಅದನ್ನು ಇದು ಮಾಡಿಬಿಟ್ಟೆ ನಾನು ಫುಲ್ಲು. ಇನ್ನೊಂದು ಸಾರಿ ಯಾರು ಅಕ್ಕಿ ರೊಟ್ಟಿ ಅಂದರೆ ಬೇಡಪ್ಪ ಅಂತ ಅನ್ಬೇಕು, ಹಂಗೆ ಮಾಡಿಬಿಟ್ಟೆ ಅದನ್ನು ಫುಲ್ಲು. ಚೇಂಜೇ ಮಾಡಿಬಿಟ್ಟೆ ನಾನು, ನಿಜ. ಎಲ್ಲ ನಾನು ಇಲ್ಲಾಂದರೆ ಅದಕ್ಕೆ ಅಂತಾರಲ್ಲ, ಯಾವುದು ಹೊಸದಾಗಿ ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು ಅಂತ. ಒಂದೊಂದು ಸಾರಿ ಅನಿಸುತ್ತೆ ಟ್ರೈ ಮಾಡ್ತಾನೆ ಬರುತ್ತೆ, ಇಲ್ಲಾಂದರೆ ಎಲ್ಲಿ ಬರುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ನೋಡಿ ಎಲ್ಲ ಕಲಿಸ್ತಾ ಇದ್ದೀನಿ ಚೆನ್ನಾಗಿ. ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು. ನಾನು ಯಾವಾಗಲೂ ಹಿಂಗೆ ಮಾಡೋದು, ಬಿಸಿನೀರು ಹಾಕಿ ತಟ್ತೀನಿ, ಕಟ್ಟೆ ಇದೆಯಲ್ಲ, ಕಟ್ಟೆ ಮೇಲೆ ತಟ್ತೀನಿ, ಚೆನ್ನಾಗಾಗುತ್ತೆ ಅದು. ನೋಡಿ ಕಲಿಸ್ತಾ ಇದ್ದೀನಾ. ಇವಾಗ ನೀರು ಇದು ಮಾಡ್ತೀನಿ, ಕಲಿಸಿದ್ದೀನಿ ಫುಲ್ಲು, ಎಣ್ಣೆ ಹಚ್ತಾಯಿದ್ದೀನಿ. ಎಲ್ಲ ಹಿಂಗೆ ಮಾಡ್ತಾರಲ್ಲ, ನಾನು ಯೂಟ್ಯೂಬಲ್ಲೆಲ್ಲ ಹಿಂಗೆ ನೋಡಿದೆ, ಹಿಂಗೆ ಮಾಡಿದೆ ನೋಡಿ. ಫಸ್ಟು ಟ್ರೈ ಮಾಡಿದೆ, ಹಂಚ್ ಮೇಲಿಟ್ಟು ಟ್ರೈ ಮಾಡಿದೆ, ಬರುತ್ತಾ ಅಂದರೆ ಹಂಚ್ ಮೇಲೆ ಇಟ್ಟರೆ ಅದು ಎದ್ದೇಳುತ್ತಾ ಅಂತ. ಇವಾಗ ದೋಸೆ ಹಾಕ್ತೀವಲ್ಲ ಆ ಥರ ಇದು ಹೇಳುತ್ತಾ ಅಂತ. ಬಂತು ನೋಡಿ. ಖುಷಿಯಾಗಿಬಿಟ್ಟೆ, ಸಕ್ಸಸ್ ಆಯಿತು ಪ್ಲ್ಯಾನು ಅಂತ. ಆಮೇಲೆ ನೋಡಿ ಹೆಂಗೆ ಮಾಡಿದೆ ಅಂತಂದರೆ, ನೀವೇ ಅಮ್ಮ ನೀನು ಇನ್ನೊಂದು ಸಾರಿ ಅಕ್ಕಿ ರೊಟ್ಟಿನೇ ಅಂತ ಮಾಡಲೇಬೇಡ ಅಂತ ಹೇಳ್ತೀರಾ, ಹಂಗೆ ಮಾಡಿದೆ. ನಿಜ ಅಷ್ಟೊಂದು ನನಗೆ ನಗು ಬರ್ತಾಯಿತ್ತು ಹೇಳಬೇಕು ಅಂದರೆ. ಆ್ಯಕ್ಚುಲಿ ಅದು ಮೆಥಡೇ ಇಲ್ಲ, ಹಂಗೆ ಮಾಡ್ತಾನೇ ಇದ್ದೀನಿ, ಬರ್ತಾನೇ ಇಲ್ಲ, ಅಷ್ಟೊಂದು ಇದು ಮಾಡ್ತಾಯಿದ್ದೀನಿ. ಏನಂದರೆ ಇದೆಲ್ಲ ಮಾಡೋದ್ರಲ್ಲಿ ನನ್ನ ಟೈಮ್ ಪಾಸ್ ಆಗುತ್ತೆ. ಇಲ್ಲಾಂದರೆ ಹೆಂಗಂದರೆ ಒಂದು ಸ್ವಲ್ಪ ನಾನೇ ನನ್ನ ವೀಡಿಯೋಸ್ ನೋಡಿ ನಾನೇ ನಗ್ತೀನಿ ಒಂದೊಂದು ಸಾರಿ. ಯಾಕಂದರೆ ಇನ್ನೂ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ ವೀಡಿಯೋಸು. ಒಂದೊಂದು ಸಾರಿ ನಾನೇ ನೋಡಿ ನಗ್ತೀನಿ ನನ್ನ ವೀಡಿಯೋಸ್ನ. ನನಗೆ ಅನಿಸುತ್ತೆ ನನ್ನ ವೀಡಿಯೋಸ್ ಹೇಗೆ ಟಾಲ್ರೇಟ್ ಮಾಡ್ತಾರಪ್ಪ ಎದುರುಗಡೆಯವರು ಅಂತ ಅನಿಸುತ್ತೆ ಒಂದೊಂದು ಸಾರಿ.
ಅದು ಹೆಂಗಾಗಿತ್ತು ಅಂದರೆ ಪಿಜ್ಜಾ ಥರ ಆಗಿಬಿಟ್ಟಿತ್ತು, ಹಂಗಾಗಿತ್ತು. ನನ್ನ ಮಗಳಂತೂ ನೀನೇ ತಿನ್ನಮ್ಮ ನಾನು ತಿನ್ನಲ್ಲ ಅಂತ ಲಾಸ್ಟು ತಿಂದೇ ಇಲ್ಲ ಅವಳು ಅಕ್ಕಿ ರೊಟ್ಟಿ. ಅವಳು ಹಂಗೆ ಮಲ್ಗಿದ್ಲು, ತಿಂದೇ ಇಲ್ಲ ಅವಳು. ನಾನು ಇಟ್ಬಿಟ್ಟು ಎಲ್ಲಿಗೋ ಹೋಗಿದ್ದೆ, ಅಂದರೆ ಏನೋ ಹುಡುಕ್ತಾ ಇದ್ದೆ, ಏನೋ ಮಾಡ್ತಾಯಿದ್ದೆ ಆ್ಯಕ್ಚುಲಿ, ನೋಡೋಣ ಅಂತ. ಇಷ್ಟೆಲ್ಲ ಮಾಡಿದ್ರು ಮತ್ತೆ ಲಾಸ್ಟ್ಗೆ ಹೆಣ್ಮಕ್ಳಿಗೆ ಏನು ಅಂತಾರೆ ಗೊತ್ತಾ? ಅವಳೇನು ಮಾಡ್ತಾಳೆ ಮನೇಲಾಗಲಿ, ನೀನೇನು ಮಾಡಿದ್ಯಾ ಅಂತ ಕೇಳ್ತಾರೆ. ನಂದೊಬ್ಳದೆಲ್ಲ ಹೇಳಬೇಕು ಅಂದರೆ ಎಲ್ಲ ಹೆಣ್ಮಕ್ಳದ್ದು ಅಷ್ಟೇ ಇರುತ್ತೆ ನೋಡಿ. ಮತ್ತೆ ನೀರಲ್ಲಿ ಕಾಲಿಸ್ದೆ ನಾನು ಇಲ್ಲಿ ನೋಡಿ, ಏನೇನೋ ಮಾಡಿದ್ದೀನಿ. ಒಟ್ಟಿನಲ್ಲಿ ಒಂದು ಅಕ್ಕಿ ರೊಟ್ಟಿಗೆ ಒಂದು ಹೊಸ ಜೀವನ ಕೊಟ್ಟೆ ನಾನು. ಅದೇನು ಅಂತಾರಲ್ಲ, ಕುಣಿಯೋಕ್ಕೆ ಬರದೇ ಇದ್ದವ್ರಿಗೆ ಅಂಗಳ ಫುಲ್ಲು ಡೊಂಕು ಅಂತ ಹೇಳಿದ್ರಂತೆ. ಹಂಗಾಯಿತು ನನ್ನ ಕತೆ. ಅಕ್ಕಿ ರೊಟ್ಟಿನೇ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅಂದೆ ನಾನು ಲಾಸ್ಟ್ಗೆ. ನೋಡಿ ಹೆಂಗೆಂಗೋ ಮಾಡ್ತಾಯಿದ್ದೀನಿ. ಪ್ರೌಡ್ ಆಫ್ ಮೈ ಸೆಲ್ಫು ಹೇಳ್ಬೇಕು ಅಂದರೆ. ನೋಡಿ ನನ್ನ ಮಗುಗೊಂದು ನೋಡಿ ಮತ್ತೆ ಇವಾಗ ಲೂಸ್ ಮಾಡಿದ್ದಾಗಿದೆ. ಅಲ್ಲ ಏನೇನೋ ಮಾಡಿದ್ದೀನಿ, ಒಂಥರ ಮಾಡಿದ್ದೀನಿ, ಒಂದು ರೇಂಜ್ಗೆ ಮಾಡಿದ್ದೀನಿ. ನನಗೆ ಬೇಜಾರಾಗ್ತಾಯಿತ್ತು ಆ್ಯಕ್ಚುಲಿ. ಎಲ್ಲಿ ಪ್ಯಾಚಸ್ ಇತ್ತು ಅಲ್ಲೆಲ್ಲ ಫಿಲ್ ಮಾಡ್ತಾಯಿದ್ದೆ, ಪದೇ ಹೋಗಿ ಕೈ ತೊಳ್ಕೊಂಡು ಬರ್ತಾಯಿದ್ದೆ. ಹಂಗೆ ಈ ವಿಡಿಯೋಗೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ, ಯಾಕಂದರೆ ನನಗೆ ಬೇಜಾರಾಗ್ತಾಯಿತ್ತು. ಅದಕ್ಕೆ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನೋಡಿ, ಇದು ಹೆಂಗೆ ತೆಗಿತೀನಿ ಅಂತ ಇಲ್ಲಿದೆ. ನಿಜ ಒಂದು ಒಳ್ಳೆ ನಗು ಸಿಗುತ್ತೆ ಈ ವಿಡಿಯೋ ನೋಡಿದರೆ ನಿಮಗೆ. ಕಾಮಿಡಿ ವಿಡಿಯೋ ಆಯಿತು ನಂದಿದು ಇವತ್ತು. ನಾನು ದೋಸೆ ಮಾಡಿರೋ ಥರ ಮಾಡಿದೆ ಇವತ್ತು ಫುಲ್ಲು. ಅದಕ್ಕೆ ನಾನು ಯಾವಾಗಲೂ ತಟ್ಟುತ್ತೀನಿ ಅಕ್ಕಿ ರೊಟ್ಟಿ, ಅದೇ ಸರಿ ನನಗೆ. ಇವೆಲ್ಲ ಬೇಡವೇ ಬೇಡ, ಅಕ್ಕಿ ರೊಟ್ಟಿ ಸವಾಸನೆ ಬೇಡ. ನೋಡಿ ನನ್ನ ಟ್ಯಾಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ. ಇದು ನಂದು ಸಂಡೆಯಿಂದ ಕಂಟಿನ್ಯೂ ಬ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಹಾಗಾಗಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.